ಬೆಂಗಳೂರಿನಲ್ಲಿ ಗಣೇಶನ ವಿಸರ್ಜನೆಗೆ 40 ಕೆರೆ 400 ಮೊಬೈಲ್ ಟ್ಯಾಂಕ್ಗಳ ವ್ಯವಸ್ಥೆ ಮಾಡಲಾಗಿದೆ. ಕುಡಿದ ನಶೆಯಲ್ಲಿ ಯುವಕರು ಬೆಳ್ಳಂದೂರಿನಲ್ಲಿ ಹೊಡೆದಾಡಿಕೊಂಡಿದ್ದಾರೆ. ದರ್ಪ ತೋರಿದ್ದ ಆಟೋ ಚಾಲಕ ಬೇಲ್ಗಾಗಿ ಹಣ ಹೊಂದಿಸಲಾಗದೆ ಪರದಾಡುತ್ತಿದ್ದಾನೆ. ಈ ಎಲ್ಲಾ ಸ್ಟೋರಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಬಿಬಿಎಂಪಿ 40ಕ್ಕೂ ಹೆಚ್ಚು ಕೆರೆಗಳು ಮತ್ತು 400 ಮೊಬೈಲ್ ಟ್ಯಾಂಕ್ಗಳ ವ್ಯವಸ್ಥೆ ಮಾಡಲಾಗಿದೆ. ಸಂಕಿ ಕೆರೆ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಮೂರ್ತಿಗಳನ್ನು ವಿಸರ್ಜಿಸಿದ್ರು. ಅವಘಡ ಸಂಭವಿಸದಂತೆ ಮುನ್ನೆಚ್ಚರಿಕೆಯಾಗಿ ಈಜು ತಜ್ಞರನ್ನ ನೇಮಿಸಲಾಗಿದೆ. ಕಲ್ಯಾಣಿ ಬಳಿ ಸಿಬ್ಬಂದಿನೇ ಮೂರ್ತಿಗಳನ್ನು ವಿಸರ್ಜಿಸುತ್ತಾರೆ. ಮೊನ್ನೆಯಷ್ಟೇ ಆಟೋ ಚಾಲಕನ ವಿರುದ್ಧ ದೂರು ನೀಡಿದ್ದ ಉತ್ತರ ಭಾರತದ ಯುವತಿ ನಾಲಿಗೆ ಹರಿಬಿಟ್ಟಿದ್ದಾಳೆ. ಬೆಂಗಳೂರು ನಡೀತಾ ಇರೋದೇ ನಮ್ಮಿಂದ ಅಂತ ಅವಾಚ್ಯ ಶಬ್ದ ಬಳಸಿ ನಿಂದಿಸಿದ್ಲು. ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ವಿಡಿಯೋ ಡಿಲೀಟ್ ಮಾಡಿದ್ದು ಕ್ಷಮೆಯಾಚಿಸಿದ್ದಾಳೆ. ಗುಜರಾತಿನ ಜಾಮ್ನಗರದಲ್ಲಿ ಗಣೇಶನಿಗೆ ಪ್ರಸಾದದ ಅರ್ಪಿಸುವ ಲಡ್ಡುಗಳನ್ನು ತಿನ್ನೋದಕ್ಕೆ ವಿಶಿಷ್ಟವಾದ ಸ್ಪರ್ಧೆಯನ್ನ ಪ್ರತಿ ವರ್ಷ ಆಯೋಜಿಸಲಾಗುತ್ತೆ. ಕಳೆದ 15 ವರ್ಷಗಳಿಂದಲೂ ಮುಕ್ತ ಸೌರಾಷ್ಟ್ರ ಲಡ್ಡು ಸ್ಪರ್ಧೆಯನ್ನ ಆಯೋಜಿಸಲಾಗ್ತಾ ಇತ್ತು. ಸಣ್ಣವರು ದೊಡ್ಡವರು ಮುದುಕರೆಲ್ಲರೂ ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಲಡ್ಡುಗಳನ್ನ ಜಮಾಯಿಸಿದ್ರು. ನಮ್ಮಿಬ್ಬರಲ್ಲಿ ಒಬ್ಬರು ಮಾತ್ರ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ನಿರ್ಧರಿಸಿದ್ದೇವೆ. ವಿನೇಶ್ ಫೋಗಟ್ ಈಗ ಸ್ಪರ್ಧೆ ಮಾಡ್ತಾ ಇದ್ದು ನಾನು ಅವರ ಪರ ಕೆಲಸ ಮಾಡ್ತೇನೆ ಅಂತ ಬಜರಂಗ ಪೂನಿಯಾ ಹೇಳಿದ್ದಾರೆ. ಹರಿಯಾಣದ ರೋಹ್ಟಕ್ನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡ್ತೇವೆ, ಹೈಕಮಾಂಡ್ ನೀಡಿದ ಜವಾಬ್ದಾರಿ ನಿರ್ವಹಿಸುತ್ತೇವೆ ಎಂದಿದ್ದಾರೆ. ದೇಶ ವಿದೇಶದಲ್ಲೂ ಗಣೇಶ ಚತುರ್ಥಿ ಸಂಭ್ರಮ ಮನೆ ಮಾಡಿದೆ. ಇತ್ತ ಒಡಿಶಾದ ಪೂರಿ ಬೀಚ್ನಲ್ಲೂ ಹಬ್ಬದ ಸಡಗರಕ್ಕೆ ಮಿತಿ ಇಲ್ಲ. ಸುದರ್ಶನ್ ಪಟ್ನಾಯಕ್ ಎಂಬ ಕಲಾವಿದ 20 ವಿವಿಧ ಬಣ್ಣಗಳಿಂದ ಗಣೇಶ ಮೂರ್ತಿ ಕಲಾಕೃತಿ ರೂಪಿಸಿದ್ದು ಬೀಚ್ನಲ್ಲಿ ಆಕರ್ಷಣೀಯ ಕೇಂದ್ರವಾಗಿದೆ. ಕಲಬುರಗಿಯಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕುಸ್ತಿ ಆರಂಭವಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಹೊರಗಡೆ ಎಲ್ಲರೂ ಸಿದ್ದರಾಮಯ್ಯ ಮುಂದುವರಿಯಲಿ ಅಂತಾರೆ, ಆದರೆ ಒಳಗಡೆ ಕುಸ್ತಿ ಆರಂಭವಾಗಿದೆ. ಮುಂದೆ ಇನ್ನೂ ಜಾಸ್ತಿ ಆಗಲಿದೆ. ದೇಶಪಾಂಡೆ, ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಹೀಗೆ ದೊಡ್ಡ ಲಿಸ್ಟ್ ಇದೆ. ಡಿಕೆ ನಾನೇ ಹಕ್ಕುದಾರ ಅಂತಿದ್ದಾರೆ ಅಂತ ಶೆಟ್ಟರ್ ಕಾಲೆಳೆದಿದ್ದಾರೆ. ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಇರುವ ಸಚಿವರಿಗೆ ಈಗ ಬಿಸಿ ಹತ್ತಿರೋದಕ್ಕೆ ಏನೇನೋ ಮಾತನಾಡ್ತಾ ಇದ್ದಾರೆ. ನಾನು ಕೇಳಿರುವ ಪ್ರಶ್ನೆಗಳಿಗೆ ಮೂಡ, ಮಹದಾಯಿ, ಸಿಡಿ ಅಂತ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಕಿಡಿಕಾರಿದ್ದಾರೆ. ಹಗಲಲ್ಲಿ ಸಿಲುಕಿಕೊಂಡವನು ಏನೇನೋ ಮಾತನಾಡ್ತಾನೆ ಅಂತ ಜೋಶಿ ಕಿಡಿಕಾರಿದ್ದಾರೆ. ಮೂಡಾದಲ್ಲಿ ಸಿಎಂ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದು ನಿಜ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿದ್ದೇವೆ ಅಂತ ವಿಜಯಪುರದಲ್ಲಿ ಬಿಜೆಪಿ ಸಂಸದ ರಮೇಶ್ ಜಿಗಜಿಣಗಿ ಹೇಳಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಇದೊಂದೇ ಕೇಸಲ್ಲ, ಇನ್ನೂ ಬಹಳಷ್ಟಿವೆ. ಸಿಎಂ ವಿರುದ್ಧ ಮಾಹಿತಿಯನ್ನ ನಮಗೆ ಕಾಂಗ್ರೆಸ್ನವರೇ ನೀಡುತ್ತಾ ಇದ್ದಾರೆ ಎಂದಿದ್ದಾರೆ ಜಿಗಜಿಣಗಿ. ಕಲಬುರಗಿ ನಗರದಲ್ಲಿ ನಿನ್ನೆ ರಾತ್ರಿ ಭಾರೀ ಮಳೆಯಾಗಿದ್ದರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಧಾರಾಕಾರವಾಗಿ ಸುರಿದ ಮಳೆಯಿಂದ ವಾಹನ ಸವಾರರು ಪರದಾಡುವಂತಾಯಿತು. ಜಿಲ್ಲೆಯಲ್ಲಿ 2 ದಿನಗಳಿಂದ ಬಿಡುವು ನೀಡಿದ್ದ ಮಳೆ ನಿನ್ನೆ ರಾತ್ರಿ ಮತ್ತೆ ಆರ್ಭಟಿಸಿದೆ. ನಟ ರವಿಶಂಕರ್ ಪುತ್ರ ಅದ್ವೈ ಅಭಿನಯದ ಮೊದಲ ಸಿನಿಮಾ ಸುಬ್ರಹ್ಮಣ್ಯ ಫಸ್ಟ್ ಲುಕ್ ರಿಲೀಸ್ ಆಗಿದೆ. ಗಣೇಶ ಚತುರ್ಥಿಯ ಶುಭ ದಿನವೇ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಫಸ್ಟ್ ಲುಕ್ ರಿವೀಲ್ ಮಾಡಿ ಇಡೀ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ. ಉದ್ದನೆಯ ಕೂದಲು ಬಿಟ್ಟು ವಿನ್ಯಾಸದಲ್ಲಿ ಸುಂದರ ಹಾಗೂ ಸೊಗಸಾಗಿ ಅದ್ವೈ ಕಾಣಿಸಿಕೊಂಡಿದ್ದಾನೆ. ಕಾಡು ನಿಗೂಢ ಪ್ರವೇಶ ದ್ವಾರ ಅದ್ವೈನನ್ನ ಬೆನ್ನಟ್ಟಿರುವ ತಂಡ ಫಸ್ಟ್ ಲುಕ್ ಪೋಸ್ಟರ್ನಲ್ಲಿ ಗಮನ ಸೆಳೀತಾ ಇದೆ. ಗಣೇಶ ಹಬ್ಬದ ದಿನವೇ ಆಗಸದಲ್ಲಿ ಮೋಡಗಳು ಗಣೇಶನ ಮೂರ್ತಿ ಆಕಾರದಂತೆ ಕಂಡ ಅಪರೂಪದ ಘಟನೆ ವಿಜಯನಗರದ ಹಗರಿಬೊಮ್ಮನಹಳ್ಳಿಯ ಉಲುವತ್ತಿ ಗ್ರಾಮದಲ್ಲಿ ನಡೆದಿದೆ. ಆಗಸದಲ್ಲಿ ವಿಘ್ನ ವಿನಾಯಕ ರೂಪ ಕಂಡಿದ್ದು ನಾಗ್ ಸಂಸ್ಕೃತಿ ಅನ್ನೋರು ಈ ಫೋಟೋವನ್ನ ತಮ್ಮ ಕ್ಯಾಮೆರಾದಲ್ಲಿ ಕ್ಲಿಕ್ಕಿಸಿದ್ದಾರೆ. ಗಣೇಶನನ್ನೇ ಹೋಲುವಂತೆ ಮೋಡಗಳು ವಾಲಿರುವ ದೃಶ್ಯ ಕೌತುಕ ಎನಿಸುವಂತಿದೆ.